ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಗ್ರಾಮ ಆಡಳಿತ ಅಧಿಕಾರಿ VAO ಪರೀಕ್ಷೆಯ ತಯಾರಿಯ ಭಾಗವಾಗಿ ಕಂಪ್ಯೂಟರ್ ಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ 7ನಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಈ VAO ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಕೋರ್ಸ್ ಕ್ಲಾಸಸ್ ಇರ್ಬೋದು, ಹಾಗೆ ನೋಟ್ಸ್ಗಳು ಮತ್ತು ಪರೀಕ್ಷಾ ಸರಣಿ ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಏನು ಕೊಟ್ಟಿದ್ದಾರೆ? ಪ್ರಥಮ ಪ್ರಶ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಹೇಳಿಕೆ ಏನು? ಕಂಪ್ಯೂಟರ್ ಟ್ರಾನ್ಸಿಸ್ಟರ್ಗಳ ಬದಲಿಗೆ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸ್ತಾ ಇತ್ತು ಅಂತ. ಅಂದರೆ ಈ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಮೊದಲಿಗೆ ಬಳಸ್ತಾ ಇತ್ತು, ಟ್ರಾನ್ಸಿಸ್ಟರ್ಗಳಿಗಿಂತ ಮೊದಲು ಈ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸ್ತಾ ಇತ್ತು ಅಂತ ಹೇಳಿಕೆ. ಕಾರಣ ಏನು ಕೊಟ್ಟಿದ್ದಾರೆ? ವ್ಯಾಕ್ಯೂಮ್ ಟ್ಯೂಬ್ಗಳು ಟ್ರಾನ್ಸಿಸ್ಟರ್ಗಳಿಗಿಂತ ಚಿಕ್ಕದಾಗಿದ್ದವು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಅಂದರೆ ಹೇಳಿಕೆ ಎ ಏನಿದೆ ಅದು ಸರಿಯಾಗುತ್ತೆ. ಅಂದರೆ ಕಂಪ್ಯೂಟರ್ಗಳು ಮೊದಲೇನು ಬಳಸ್ತಾ ಇತ್ತು? ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸ್ತಾ ಇತ್ತು, ನಂತರದಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸ್ತಾ ಇತ್ತು. ಇಲ್ಲಿ ಕಾರಣ ಏನಿದೆ ಅದು ರಾಂಗ್ ಆಗುತ್ತೆ. ಬಿಕಾಸ್ ವ್ಯಾಕ್ಯೂಮ್ ಟ್ಯೂಬ್ಗಳು ಟ್ರಾನ್ಸಿಸ್ಟರ್ಗಳಿಗಿಂತ ಚಿಕ್ಕದಾಗಿದ್ದವು ಅಂತ ಕೊಟ್ಟಿದ್ದಾರೆ, ಬಟ್ ವ್ಯಾಕ್ಯೂಮ್ ಟ್ಯೂಬ್ಗಳು ಟ್ರಾನ್ಸಿಸ್ಟರ್ಗಳಿಗಿಂತ ದೊಡ್ಡದಾಗಿದ್ದವು. ಹಾಗಾಗಿ ಕಾರಣ ರಾಂಗ್ ಆಗುತ್ತೆ. ಇಲ್ಲಿ ಹೇಳಿಕೆ ಎ ಸರಿಯಾಗುತ್ತೆ. ಇದು ಮೊದಲ ಜನರೇಷನ್ ಕಂಪ್ಯೂಟರ್ಗಳಿಗೆ ಅನ್ವಯ ಆಗುತ್ತೆ. ಹೇಳಿಕೆ ಎ ಏನಿದೆ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಗೆ ಅನ್ವಯ ಆಗುತ್ತೆ. ಬಿಕಾಸ್ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸ್ತಾ ಇತ್ತು, ಸೊ ಅದು ಸರಿಯಾಗುತ್ತೆ. ಬಟ್ ವ್ಯಾಕ್ಯೂಮ್ ಟ್ಯೂಬ್ಗಳು ಟ್ರಾನ್ಸಿಸ್ಟರ್ಗಳಿಗಿಂತ ದೊಡ್ಡದಾಗಿದ್ವು, ಇವನ್ ವೇಟ್ ಕೂಡ ಇದ್ವು, ಭಾರವಾಗಿದ್ವು. ಹಾಗಾಗಿ ಏನಾಗುತ್ತೆ? ರೀಸನ್ನು ರಾಂಗ್ ಆಗುತ್ತೆ. ಮುಂದಿನ ಪ್ರಶ್ನೆ, ಹೇಳಿಕೆ ಎ ಏನಿದೆ ಇಮೇಲ್ ಅಂದರೆ ಎಲೆಕ್ಟ್ರಾನಿಕ್ ಮೇಲ್ ಅನ್ನುವಂತಹ ಅರ್ಥ ಇದೆ. ಹಾಗೆ ಕಾರಣ ಇದು ಇಂಟರ್ನೆಟ್ ಮೂಲಕ ಸಂದೇಶಗಳನ್ನು ಕಳುಹಿಸಲು ಅನುವು ಮಾಡಿಕೊಡುತ್ತೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 1 ಆಗುತ್ತೆ. ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗುತ್ತೆ. ಮತ್ತು ಆರ್ ಏನಿದೆ ಅದು ಎಗೆ ಸರಿಯಾದಂತಹ ಒಂದು ಎಕ್ಸ್ಪ್ಲನೇಷನ್, ವಿವರಣೆ ಆಗುತ್ತೆ. ಸೊ ಇಮೇಲ್ ಅಂದರೆ ಎಲೆಕ್ಟ್ರಾನಿಕ್ ಮೇಲ್, ಫುಲ್ ಫಾರ್ಮ್ ಏನು? ಅದು ಎಲೆಕ್ಟ್ರಾನಿಕ್ ಮೇಲ್. ಸೊ ಇಮೇಲನ್ನು ಯಾಕೆ ಬಳಸ್ತೀವಿ? ಇಮೇಲನ್ನು ಏನು ಹೆಲ್ಪ್ ಮಾಡುತ್ತೆ? ಇದು ನಮಗೆ ಅಂತರ್ಜಾಲ ಅಂದರೆ ಇಂಟರ್ನೆಟ್ ಮೂಲಕ ಮೆಸೇಜಸ್ಗಳನ್ನು, ಸಂದೇಶಗಳನ್ನು ಕಳುಹಿಸೋಕೆ ನಮಗೆ ಹೆಲ್ಪ್ ಮಾಡುತ್ತೆ. ಕಳುಹಿಸೋಕೆ ಇದು ಹೆಲ್ಪ್ ಮಾಡುತ್ತೆ, ಹಾಗಾಗಿ ಇದು ಸರಿಯಾಗುತ್ತೆ. ಸೊ ಎಕ್ಸಾಂಪಲ್ ಕೇಳ್ತಾರೆ, ಇಮೇಲ್ನ ಪೂರ್ಣ ರೂಪ ಏನು ಅಂತ. ಎಲೆಕ್ಟ್ರಾನಿಕ್ ಮೇಲ್ ಅನ್ನೋದು ಗೊತ್ತಿರಬೇಕು. ಇದು ಇಂಟರ್ನೆಟ್ ಅಥವಾ ನೆಟ್ವರ್ಕ್ ಮೂಲಕ ಒಂದು ಡಿಜಿಟಲ್ ಸಂದೇಶಗಳನ್ನು, ಡಿಜಿಟಲ್ ಮೆಸೇಜಸ್ಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಒಂದು ವಿಧಾನ ಆಗುತ್ತೆ. ಇಂಟರ್ನೆಟ್ ಮೂಲಕ ಸಂದೇಶಗಳನ್ನು ಕಳುಹಿಸೋದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ವಿವರಣೆ ಕೂಡ ಆಗುತ್ತೆ. ಮುಂದಿನ ಪ್ರಶ್ನೆ, ಸ್ಕ್ಯಾನರ್ ಒಂದು ಔಟ್ಪುಟ್ ಸಾಧನವಾಗಿದೆ. ಕಾರಣ ಸ್ಕ್ಯಾನರ್ ಡಾಕ್ಯುಮೆಂಟ್ಗಳ ಡಿಜಿಟಲ್ ಪ್ರತಿಯನ್ನು ರಚಿಸುತ್ತದೆ. ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 4 ಆಗುತ್ತೆ. ಎ ತಪ್ಪಾಗುತ್ತೆ, ಆರ್ ಸರಿಯಾಗುತ್ತೆ. ಬಿಕಾಸ್ ಸ್ಕ್ಯಾನರ್ ಅನ್ನೋದು ಒಂದು ಔಟ್ಪುಟ್ ಸಾಧನ ಅಂತ ಕೊಟ್ಟಿದ್ದಾರೆ, ಬಟ್ ರಾಂಗ್ ಆಗುತ್ತೆ. ಸ್ಕ್ಯಾನರ್ ಅನ್ನೋದು ಒಂದು ಇನ್ಪುಟ್ ಡಿವೈಸ್ ಆಗುತ್ತೆ. ಇನ್ಪುಟ್ ಡಿವೈಸಸ್ಗೆ ಬಹಳಷ್ಟು ಎಕ್ಸಾಂಪಲ್ಸ್ ಬರುತ್ತೆ ಕಂಪ್ಯೂಟರ್ನಲ್ಲಿ. ನೀವು ಕಂಪ್ಯೂಟರ್ನ ಸ್ಕ್ರೀನನ್ನು ನೋಡಿದ್ರೆ ಅದು ಔಟ್ಪುಟ್ ಡಿವೈಸ್ ಆಗುತ್ತೆ. ಹಾಗೆ ಕೀಬೋರ್ಡ್ ಏನಿದೆ ಅದು ಇನ್ಪುಟ್ ಡಿವೈಸ್ ಆಗುತ್ತೆ. ಕೀಬೋರ್ಡ್ ಮುಖಾಂತರ ಕಂಪ್ಯೂಟರ್ಗೆ ನಾವು ಒಂದು ಸೂಚನೆಗಳನ್ನು ಕೊಡ್ತೀವಿ. ಹಾಗೆ ಮೌಸ್ ಕೂಡ ಒಂದು ಇನ್ಪುಟ್ ಡಿವೈಸ್ ಆಗುತ್ತೆ. ಅದೇ ರೀತಿ ನಿಮಗೆ ಸ್ಪೀಕರ್ ಏನಿದೆ ಅದು ಔಟ್ಪುಟ್ ಡಿವೈಸ್ ಆಗುತ್ತೆ. ಇಲ್ಲಿ ಸ್ಕ್ಯಾನರ್ ಏನಿದೆ ಅದು ಇನ್ಪುಟ್ ಡಿವೈಸ್ ಆಗುತ್ತೆ, ಅದು ಔಟ್ಪುಟ್ ಡಿವೈಸ್ ಅಲ್ಲ. ಹಾಗಾಗಿ ಹೇಳಿಕೆ ಎ ಏನಿದೆ ಅದು ರಾಂಗ್ ಆಗುತ್ತೆ. ಕಾರಣ ಏನಿದೆ ಆರ್ ಏನಿದೆ ಅದು ಸರಿ ಆಗುತ್ತೆ. ಬಿಕಾಸ್ ಸ್ಕ್ಯಾನರನ್ನು ಯಾಕೆ ಬಳಸ್ತೀವಿ? ಸ್ಕ್ಯಾನರ್ಗಳನ್ನು ಡಾಕ್ಯುಮೆಂಟ್ಗಳ ಡಿಜಿಟಲ್ ಪ್ರತಿಯನ್ನು ರಚಿಸೋಕೆ, ಸ್ಕ್ಯಾನ್ ಮಾಡೋಕೆ ಅದನ್ನು ಬಳಸ್ತೀವಿ. ಹೇಳಿಕೆ ಎ ತಪ್ಪಾಗಿದೆ. ಸ್ಕ್ಯಾನರ್ ಒಂದು ಇನ್ಪುಟ್ ಸಾಧನ. ಇದು ಕಂಪ್ಯೂಟರ್ಗೆ ಡೇಟಾವನ್ನು, ಚಿತ್ರ ಮತ್ತು ಪಠ್ಯಗಳನ್ನು ನೀಡುತ್ತೆ. ಅಂದರೆ ಒಂದು ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಅದು ಕಂಪ್ಯೂಟರ್ಗೆ ನೀಡುತ್ತೆ. ಇನ್ನು ಕಾರಣ ಏನು ಕೊಟ್ಟಿದ್ದಾರೆ? ಆರ್ ಅದು ಸರಿಯಾಗುತ್ತೆ. ಬಿಕಾಸ್ ಸ್ಕ್ಯಾನರ್ ಭೌತಿಕ ದಾಖಲೆಗಳನ್ನು, ಒಂದು ಫಿಸಿಕಲ್ ಡಾಕ್ಯುಮೆಂಟ್ಸ್ಗಳನ್ನು ಡಿಜಿಟಲ್ ರೂಪಕ್ಕೆ, ಡಿಜಿಟಲ್ ಫಾರ್ಮ್ಯಾಟ್ಗೆ ಅದು ಕನ್ವರ್ಟ್ ಮಾಡುತ್ತೆ. ಹಾಗಾಗಿ ಇದು ಸರಿಯಾಗುತ್ತೆ. ಮುಂದಿನ ಪ್ರಶ್ನೆ, ಹೇಳಿಕೆ ಎ ಏನು ಕೊಟ್ಟಿದ್ದಾರೆ? ಸಾಫ್ಟ್ವೇರ್ ಒಂದು ಅಮೂರ್ತ ಪರಿಕಲ್ಪನೆ ಆಗಿದೆ. ಕಾರಣ ಏನು ಕೊಟ್ಟಿದ್ದಾರೆ? ಸಾಫ್ಟ್ವೇರ್ ಅನ್ನು ಮುಟ್ಟೋಕೆ ಅಥವಾ ನೋಡೋಕೆ ಸಾಧ್ಯ ಇಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 1 ಆಗುತ್ತೆ. ಹೇಳಿಕೆ ಎ ಏನಿದೆ ಅದು ಸರಿಯಾಗುತ್ತೆ. ಬಿಕಾಸ್ ಸಾಫ್ಟ್ವೇರ್ ಒಂದು ಅಮೂರ್ತ ಪರಿಕಲ್ಪನೆ. ಹೌದು, ಯಾಕಂದರೆ ಅದನ್ನು ನಾವು ಇಮ್ಯಾಜಿನೇಷನಲ್ಲಿ ಮಾಡ್ಕೋಬಹುದು, ಅಥವಾ ಅದನ್ನು ನೋಡೋಕೆ ಸಾಧ್ಯ ಇಲ್ಲ, ಮುಟ್ಟೋಕೆ ಸಾಧ್ಯ ಇಲ್ಲ. ಇನ್ನು ಹಾಗಾಗಿ ಆರ್ ಕೂಡ ಸರಿಯಾಗುತ್ತೆ. ಆರ್ ಎಗೆ ಸರಿಯಾದಂತಹ ಒಂದು ವಿವರಣೆ ಕೂಡ ಆಗುತ್ತೆ. ಸೊ ಸಾಫ್ಟ್ವೇರ್ ಅಂದರೆ ಏನು? ಸಾಫ್ಟ್ವೇರ್ನಲ್ಲಿ ಪ್ರೋಗ್ರಾಮ್ಸ್ ಇರುತ್ತೆ, ಹಾಗೆ ಇವನ್ ಸೂಚನೆಗಳು ಕೂಡ ಇರುತ್ತೆ. ಇದೊಂದು ಇಂಟ್ಯಾಂಜಿಬಲ್ ಫಾರ್ಮೆಟ್ನಲ್ಲಿ ಇರುತ್ತೆ, ಅಮೂರ್ತ ಪರಿಕಲ್ಪನೆ ಆಗುತ್ತೆ. ಯಾಕಂದರೆ ಅದು ಭೌತಿಕ ರೂಪ ಹೊಂದಿಲ್ಲ, ಅದಕ್ಕೆ ಒಂದು ಫಿಸಿಕಲ್ ಒಂದು
ಸ್ಟ್ರಕ್ಚರ್ ಇಲ್ಲ, ಭೌತಿಕ ರೂಪ ಇಲ್ಲ. ಈ ಸಾಫ್ಟ್ವೇರನ್ನು CD ಮತ್ತು ಹಾರ್ಡ್ ಡಿಸ್ಕ್ನಲ್ಲಿ ನಾವು ಸ್ಟೋರ್ ಮಾಡಿದ್ರೂ ಕೂಡ ಸಾಫ್ಟ್ವೇರ್ ಸ್ವತಃ ಒಂದು ಕೋಡ್ ಆಗುತ್ತೆ. ಸೊ ನಾವು ಅದನ್ನು ಮುಟ್ಟೋಕೆ ಸಾಧ್ಯ ಇಲ್ಲ, ಇವನ್ ನೋಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಬಟ್ ನಾವು ಸ್ಕ್ರೀನ್ನಲ್ಲಿ ನೋಡೋದು ಅದರ ಔಟ್ಪುಟ್ ಆಗುತ್ತೆ. ಒಂದು ಸಾಫ್ಟ್ವೇರ್ನ ಔಟ್ಪುಟ್ಟನ್ನು ನಾವು ಒಂದು ಸ್ಕ್ರೀನ್ ಮೇಲೆ ನೋಡ್ತೀವಿ. ಇವಾಗ MS ಆಫೀಸ್ ಅನ್ನೋದು ಒಂದು ಸಾಫ್ಟ್ವೇರ್ ಇತ್ತು ಅಂತಂದರೆ ಅದನ್ನು ನಾವು ಮುಟ್ಟೋಕೆ ನೋಡೋಕೆ ಸಾಧ್ಯ ಇಲ್ಲ. ಬಟ್ MS ಆಫೀಸ್ನ ಒಂದು ರಿಸಲ್ಟ್ ಏನಿರುತ್ತೆ ಅಥವಾ ಅದರ ವರ್ಕ್ ಏನಿರುತ್ತೆ ನಾವು ಅದನ್ನು ಸ್ಕ್ರೀನ್ ಮೇಲೆ ನೋಡೋಕೆ ಸಾಧ್ಯ ಇದೆ. ಸೊ ಇದೊಂದು ಕೇವಲ ಸ್ಕ್ರೀನ್ ಮೇಲೆ ನೋಡೋಕೆ ಮಾತ್ರ ಸಾಧ್ಯ ಇದೆ, ಅದು ಔಟ್ಪುಟ್ ಆಗುತ್ತೆ. ಸಾಫ್ಟ್ವೇರ್ನ ಔಟ್ಪುಟ್ಟನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ತೀವಿ. ಆದ್ದರಿಂದ ಇವನ್ ಇಲ್ಲಿ ರೀಸನ್ ಕೂಡ ಸರಿ ಆಗುತ್ತೆ. ಹಾಗಾಗಿ ಗೊತ್ತಿರಬೇಕಿದು ಸಾಫ್ಟ್ವೇರ್ ಅನ್ನೋ ಒಂದು ಇಂಟ್ಯಾಂಜಿಬಲ್ ಫಾರ್ಮೆಟ್ನಲ್ಲಿ ಇರುತ್ತೆ. ಮುಂದಿನ ಪ್ರಶ್ನೆ, ಹೇಳಿಕೆ ಎ ಏನು ಕೊಟ್ಟಿದ್ದಾರೆ, ಮೆಗಾ ಹರ್ಟ್ಸ್ MHz CPUನ ವೇಗವನ್ನು ಅಳೆಯುತ್ತದೆ. ಕಾರಣ ಏನು ಕೊಟ್ಟಿದ್ದಾರೆ, 1 MHz ಅಂದರೆ ಸೆಕೆಂಡಿಗೆ 1 ಮಿಲಿಯನ್ ಚಕ್ರಗಳು ಅಂತ ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರ ಆಯ್ಕೆ 1 ಆಗುತ್ತೆ. ಇಲ್ಲಿ ಹೇಳಿಕೆ ಎ ಏನಿದೆ ಅದು ಸರಿಯಾಗುತ್ತೆ. MHz ಇದು CPUನ ವೇಗವನ್ನು ಅಳೆಯುತ್ತೆ. 1 MHz ಅಂದರೆ ಸೆಕೆಂಡಿಗೆ 1 ಮಿಲಿಯನ್ ಚಕ್ರಗಳು ಅನ್ನುವಂತಹ ಒಂದು ಅರ್ಥ ಬರುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಏನಿದೆ ಅದು ಸರಿಯಾಗುತ್ತೆ. CPUನ ಕ್ಲಾಕ್ ವೇಗವನ್ನು, ಕ್ಲಾಕ್ ಸ್ಪೀಡನ್ನು ಮೆಗಾ ಹರ್ಟ್ಸ್ ಅಥವಾ ಗೀಗಾ ಹರ್ಟ್ಸ್ನಲ್ಲಿ ಅಳಿತೀವಿ. ಸೊ ಕೇಳ್ತಾರೆ ಎಕ್ಸಾಮ್ನಲ್ಲಿ CPUನ ವೇಗವನ್ನು ಯಾವುದರಲ್ಲಿ ಅಳಿತೀವಿ ಅಂತ ಕೇಳಿದ್ರೆ ಮೆಗಾ ಹರ್ಟ್ಸ್ ಅಥವಾ ಗೀಗಾ ಹರ್ಟ್ಸ್ನಲ್ಲಿ ಅಳಿತೀವಿ. 1 ಮೆಗಾ ಹರ್ಟ್ಸ್ 1 MHz ಅಂದರೆ ಸೆಕೆಂಡಿಗೆ 1 ಮಿಲಿಯನ್ ಚಕ್ರಗಳು ಅನ್ನುವಂತಹ ಅರ್ಥ ಬರುತ್ತೆ. ಸೆಕೆಂಡಿಗೆ 1 ಮಿಲಿಯನ್ ಚಕ್ರಗಳು. ಇದು ಪ್ರೊಸೆಸರ್ ಎಷ್ಟು ವೇಗವಾಗಿ ಸೂಚನೆಗಳನ್ನು ಕಾರ್ಯರೂಪಕ್ಕೆ ತರುತ್ತೆ ಅನ್ನೋದನ್ನು ಅಳೆಯುತ್ತೆ. ಯಾವುದು ಪ್ರೊಸೆಸರ್ ಏನು ಮಾಡುತ್ತೆ, ಈ ಸೂಚನೆಗಳನ್ನು ಕಂಪ್ಯೂಟರ್ಗೆ ನಾವು ನೀಡುವಂತಹ ಸೂಚನೆಗಳನ್ನು ಎಷ್ಟು ವೇಗವಾಗಿ ಕಾರ್ಯರೂಪಕ್ಕೆ ತರುತ್ತೆ, ಕಾರ್ಯಗತಗೊಳಿಸುತ್ತೆ ಅನ್ನೋದನ್ನು ಇದು ಅಳೆಯುತ್ತೆ. ಆದ್ದರಿಂದ ಇಲ್ಲಿ ಕಾರಣ ಕೂಡ ಸರಿಯಾಗುತ್ತೆ. ಸೊ ಇವಿಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಕ್ಲಾಸಸ್ ಬಗ್ಗೆ ತಮ್ಮ ಒಪಿನಿಯನನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಚರ್ಚೆ ಮಾಡೋಣ. ತಮಗೆಲ್ಲರಿಗೂ ಧನ್ಯವಾದಗಳು.